5 ಪಂಚಮಹಾದಾನಗಳು ಅಂತಾರೆ. ಅದ್ ಏನು ಅಂದ್ರೆ ಮೊದಲನೆಯದಾಗಿ ಅನ್ನದಾನ. ಅನ್ನದಾನ ಅಂದ್ರೆ ಯಾವ್ದೋ ದೇವಸ್ಥಾನದಲ್ಲಿ ಹೋಗಿ ದುಡ್ಡು ಕೊಟ್ಟು ಒಂದು 10,000ನೋ 20,000ನೋ ಇಲ್ಲ 1,000ನೋ ದಾನ ಕೊಟ್ಟು ಬಿಡೋದು, ಅದು ಅನ್ನದಾನ ಒಳ್ಳೇದು, ಆದ್ರೆ ಅದು ಅನ್ನದಾನ ಅಲ್ಲ. ಯಾಕೆ ಅಂದ್ರೆ ಅನ್ನದಾನ ಅನ್ನೋದು ಒಬ್ಬ ಮನುಷ್ಯನಿಗೆ ಯಾವಾಗ ಹೊಟ್ಟೆ ಹಸ್ದಿರುತ್ತೋ ಅವನಿಗೆ ಹೊಟ್ಟೆ ತುಂಬಾ ಊಟ ಹಾಕಿ ಸಾಕಪ್ಪ ಅನ್ನೋ ತನಕ ಅವನಿಗೆ ಊಟ ಹಾಕಿದ್ರೆ ಅದೇ ದೊಡ್ಡ ದಾನ, ಅದೇ ಅನ್ನದಾನ. ಎರಡನೇದಾಗಿ ಕನ್ಯಾದಾನ. ಕನ್ಯಾದಾನ ಅಂದ್ರೆ ಏನು? ಮನೆಯಲ್ಲಿರೋ ನಿಮ್ಮ ಮಗಳಿಗೆ ನೀವು ಯಾವಾಗ ಮದುವೆ ಮಾಡ್ಕೊಡ್ತೀರೋ, ಗಂಡನ ಮನೆಗೆ ಸೇರಿಸ್ತೀರೋ, ಅದೇ ಕನ್ಯಾದಾನ. ಹೌದಪ್ಪ, ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿಲ್ಲ, ಬರೀ ಗಂಡು ಮಕ್ಕಳಿದ್ದಾರೆ, ಇಲ್ಲ ನಮಗ್ ಮಕ್ಕಳೇ ಇಲ್ಲ, ಆವಾಗ ಈ ದಾನದ ಫಲ ನಮಗ್ ಬರಲ್ವಾ ಅಂತ ಕೇಳಿದ್ರೆ ಬರುತ್ತೆ. ಹೇಗೆ ಅಂದ್ರೆ, ನಿಮ್ ಮಗಳಿಲ್ದೆ ಇದ್ರೆ ನಿಮ್ ಅಣ್ಣನ ಮಕ್ಕಳು, ನಿಮ್ ತಂಗಿ ಮಕ್ಕಳು, ಇಲ್ಲ ಯಾರಾದ್ರೂ ಬಡವ್ರ ಕಡೆಯವರು ಯಾರಾದ್ರೂ ಒಂದು ಹೆಣ್ಣಿಗೆ ಮದುವೆ ಮಾಡೋವಾಗ ಅವ್ರಿಗೆ ಯಾವ ಥರದ್ದಾದ್ರೂ ಸಹಾಯ ಮಾಡಿ, ಅವ್ರಿಗೆ ಉಪಯೋಗ ಆಗುವಂತ ಸಹಾಯ ಮಾಡಿ. ಅದು ಮಾಡಿದ್ರೆ ಅದು ಕನ್ಯಾದಾನ ಲೆಕ್ಕ ಬರುತ್ತೆ. ಮೂರನೇದಾಗಿ ಗೋದಾನ. ಗೋದಾನ ಅಂದ್ರೆ ಏನು? ಮುಂಚೆ ಹೇಳ್ದಾಗೆ ಯಾವುದೋ ಒಂದು ಮಠದಲ್ಲೋ ದೇವಸ್ಥಾನದಲ್ಲೋ ಗೋಶಾಲೆಯಲ್ಲೋ ಒಂದು 5, 10, 15, 20 ಏನೋ ಅದು ಆ ದೇವಸ್ಥಾನದ್ದೋ ಇಲ್ಲ ಗೋಶಾಲೆ ಸ್ಟೇಟಸ್ ಮೇಲೆ ಹೋಗುತ್ತೆ. ಅಷ್ಟು ದುಡ್ಡು ಕೊಟ್ಬಿಟ್ಟು ಒಂದು ಗೋ ಪೂಜೆ ಮಾಡ್ಬಿಟ್ಟು 3 ಸಲ ಸುತ್ತು ಬಿಟ್ರೆ ಅದು ಗೋದಾನ ಆಗಲ್ಲ. ಗೋದಾನ ಕೊಡೋ ರೀತಿನೇ ಬೇರೆ. ಒಂದು ದೇಸಿ ಹಸುನ್ ತಗೊಂಡು ಅದ್ರ ಜೊತೆಗೆ ಒಂದು ಕರು ತಗೊಂಡು ಒಂದು ನಿಷ್ಠಾವಂತ ಬ್ರಾಹ್ಮಣನಿಗೆ ದಾನ ಮಾಡಬೇಕು. ಅದು ದಾನ ಮಾಡೋದ್ರ ಜೊತೆಗೆ ಆ ಹಸುಗೆ 1 ವರ್ಷದಲ್ಲಿ ಅದಕ್ಕೆ ಏನು ಹುಲ್ಲು ಹಿಂಡಿ ಬೂಸ ಅದು ಏನೇನು ತಿನ್ನುತ್ತೋ ಅದ್ರ ಖರ್ಚು ಕೂಡ ಆ ಬ್ರಾಹ್ಮಣನ ಕೊಡಬೇಕು. ಮತ್ತೊಂದು, ಆ ಬ್ರಾಹ್ಮಣ ಜೀವನ ಮಾಡೋದಕ್ಕೆ 1 ವರ್ಷ ಎಷ್ಟು ಖರ್ಚೋ ಅದು ಕೊಡಬೇಕು. ಅದೇ ಗೋದಾನ ಅನ್ನೋದು. 4ನೇದಾಗಿ ಗೋಗ್ರಾಸ ದಾನ. ಗೋಗ್ರಾಸ ಅಂತಂದ್ರೆ ನಿಮ್ಮ ಮನೇಲಿ ಏನಾದ್ರೂ ಒಂದಷ್ಟು ಜಾಗ ಇದ್ರೆ, ನಿಮ್ ಜಮೀನೋ ಫಾರಮ್ಮೋ ಇಲ್ಲ ಎಲ್ಲಾದ್ರೂ ಜಾಗ ಇದ್ರೆ ನಿಮ್ಮ ಹತ್ರ, ಇಲ್ಲ ಜಾಗ ಇಲ್ಲ ಅಂತಂದ್ರೆ ಯಾರ ಹತ್ರ ಆದ್ರೂ ಹಸಿ ಹುಲ್ ಕೊಂಡ್ಕೊಂಡು ಸುಮ್ಮನೆ ಅಲ್ಲಿ ತಗೊಂಡು ಹೋಗಿ ಯಾವ್ದೋ ಗೋಶಾಲೆಯಲ್ಲಿ ಕೊಟ್ಬಿಟ್ಟು ನಿಮ್ ಪಾಡಿಗೆ ನೀವು ಕಾರ್ ಹತ್ಕೊಂಡು ಹೋಗಬೇಡಿ. ಅಲ್ಲಿ ಇರಿ, ಆ ಗೋವು ಅದನ್ನ ತಿನ್ಸಿ ಆ ಗೋವು ಸಂತೃಪ್ತಿಯನ್ನು ನೋಡ್ಬಿಟ್ಟು ಅದಕ್ಕೆ ನಮಸ್ಕಾರ ಮಾಡಿ ಬನ್ನಿ. ಇದು ಗೋಗ್ರಾಸ ದಾನ ಅಂತ, ಮಹಾಪುಣ್ಯದ ಇದರಿಂದ. 5ನೇದಾಗಿ ಕೊನೆಯದಾಗಿ, ಒಬ್ಬ ಬ್ರಾಹ್ಮಣನಿಗೆ ನೀವು ಯಾವುದೇ ತರ ದಾನ ಕೊಟ್ಟರು ಕೂಡ ಅದು ಮಹಾದಾನ ಆಗುತ್ತೆ. ಯಾಕೆ ಅಂದ್ರೆ ಆ ಬ್ರಾಹ್ಮಣ ತಗೊಂಬೋದ್ರಿಂದ ನೀವು ಅವನಿಗೆ ಉಪಕಾರ ಮಾಡ್ತಾ ಇಲ್ಲ, ಅವನ್ ನಿಮ್ಗೆ ಉಪಕಾರ ಮಾಡ್ತಾ ಇದ್ದಾನೆ. ಯಾಕೆ ಅಂದ್ರೆ ಒಂದು ದಾನ ಇಸ್ಕೊಂಬವನು ಅವ್ನು ನಿಮ್ ಪಾಪನ್ನ ಇಸ್ಕೊಂತಾನೆ, ನಿಮ್ ಪಾಪನ್ ತಗೊಂತಾನೆ. ನೀವು ಏನೇನ್ ಪಾಪಗಳು ಮಾಡಿದ್ದೀರೋ, ಸಿನ್ಸ್ ಮಾಡಿದ್ದೀರೋ ಅದನ್ನ ತಾನು ಹೊತ್ಕೊಂತಾನೆ ಆ ದಾನ ಇಸ್ಕೊಂಬೋ ಮೂಲಕ. ಅದನ್ನ ನಿವಾರಣೆ ಮಾಡಕ್ಕೆ ಅವನು ಜಪ ತಪ ಹೋಮ ಯಜ್ಞ ಎಲ್ಲ ಮಾಡಬೇಕು. ಸೊ ಇದು 5ನೇ ಪಂಚಮಹಾ ದಾನ.